पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕನ್ನು ಕೊಟ್ಟು ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಹಾಗೂ ಶೇರನ್ನು ಮಾಡಿ. ಕಟಕ ರಾಶಿಯವರಿಗೆ ಜೂನ್ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ. ತಿಂಗಳ ಆರಂಭದಲ್ಲಿ ಅನಿಶ್ಚಿತ ಖರ್ಚುಗಳು ಹೆಚ್ಚಾಗ್ತದೆ. ಕುಟುಂಬದ ಆರೋಗ್ಯ ನಿಮಿತ್ತ ಹಣಕಾಸಿನಲ್ಲಿ ಸಮಸ್ಯೆ ಆಗ್ತದೆ. ಹೊಸ ಹೂಡಿಕೆಗಳನ್ನು ಮಾಡುವಾಗ ಹಾಗೂ ಸಾಲವನ್ನು ಕೊಡುವಾಗ ಸ್ವಲ್ಪ ಜಾಗೃತೆಯಾಗಿರಬೇಕು. ಸಾಲದ ವಹಿವಾಟುಗಳಿಂದ ಆದಷ್ಟು ದೂರ ಇರೋದೇ ಒಳ್ಳೆಯದು. ಹಾಗೂ ಉದ್ಯೋಗಿಗಳಿಗೆ ಈ ಜೂನ್ ತಿಂಗಳು ತುಂಬ ಕಠಿಣ ಪರಿಶ್ರಮವನ್ನುವಂಥದ್ದು ಪಡೆಯಬೇಕು. ಕಾರ್ಯಕ್ಷೇತ್ರಗಳಲ್ಲಿ ನೀವು ಮಾಡುವಂಥ ಕೆಲಸಗಳಲ್ಲಿ ಸವಾಲುಗಳು ಎದುರಾದರೂ ಕೂಡ ನಿಮ್ಮ ಸಾಮರ್ಥ್ಯಗಳಿಂದ ಅವುಗಳಿಂದ ಜಯ ಸಾಧಿಸ್ತೀರಾ. ಕಚೇರಿಗಳಲ್ಲಿ ಸಹ ಉದ್ಯೋಗಿಗಳಿಂದ ನಿಮಗೆ ಕಿರಿಕಿರಿ ಉಂಟಾಗಬಹುದು. ಯಾರಿಂದಲೂ ಕೂಡ ವಾದಗಳನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನವನ್ನು ಹರಿಸಬೇಕು. ಯಾರೆಲ್ಲ MNC ಹಾಗೂ IT-BT ಕಂಪನಿಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅಂಥ ಕೆಲಸಗಳಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳಿಗೆ ಜೂನ್ ತಿಂಗಳು ಸಾಮಾನ್ಯಗಿಂತ ಉತ್ತಮ ಲಾಭದಾಯಕ. ಯಾರೆಲ್ಲ ಕಾಂಟ್ರಾಕ್ಟ್ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಹೊಸ ಲಾಭದಾಯಕ ಅವಕಾಶಗಳನ್ನು ಹುಡುಕಿಕೊಂಡು ಬರ್ತದೆ. ನೀವು ವ್ಯಾಪಾರ ವಿಸ್ತರಣೆಗೆ ಮಾಡುವಂತಹ ಕೆಲಸಗಳನ್ನು ಯಶಸ್ವಿಗೊಳಿಸ್ತೀರಾ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿರುವಂತಹವರು ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಈ ಕಟಕ ರಾಶಿಯವರ ಕೌಟುಂಬಿಕ ವಿಚಾರದಲ್ಲಿ ನೋಡೋದಾದರೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ತಪ್ಪು ಕಲ್ಪನೆಗಳನ್ನು ಮೂಡುತ್ತದೆ. ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಸಂಗಾತಿಯೊಂದಿಗೆ ಸೌಮ್ಯವಾಗಿ ವರ್ತಿಸೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಮಸ್ಯೆಗಳು ದೂರ ಆಗ್ತದೆ. ಪ್ರೇಮಿಗಳು ಪರಸ್ಪರ ಭಾವನೆಗಳಿಗೆ ಬೆಲೆ ಕೊಡೋದ್ರಿಂದ ಪ್ರೀತಿ ಹೆಚ್ಚಾಗ್ತದೆ. ಇನ್ನು ಈ ಕಟಕ ರಾಶಿಯವರ ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಅತಿಯಾದ ಕೆಲಸಗಳಿಂದ ನಿದ್ರಾಹೀನತೆ ಒಟ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕಾಣಿಸ್ಕೊಳ್ಬಹುದು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುವಂಥದ್ದು ಉತ್ತಮ. ಮನಸ್ಸಿನ ಶಾಂತಿಗಾಗಿ ಧ್ಯಾನ ಹಾಗೂ ಯೋಗವನ್ನು ಮಾಡುವಂಥದ್ದು ನಿಶ್ಚಿತವಾಗಿ ಮಾಡಲೇಬೇಕು. ಇನ್ನು ಈ ಕಟಕ ರಾಶಿಯವರ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಸೋಮವಾರ ಶಿವನಿಗೆ ಹಾಲಿಂದ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಅಂತ ಹೇಳಿ ಪಠಣ ಮಾಡಿ. ಸೋಮವಾರದಂದು ಬಿಳಿಯ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ. ಒಟ್ಟಾರೆ ಇದು ಆಗಿತ್ತು ಕಟಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮದು ಕೂಡ ಕಟಕ ರಾಶಿಯಾಗಿದ್ದರೆ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಿನ ನಂಬರಿಗೆ ಕರೆಯನ್ನು ಮಾಡ್ಬೋದು ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿ ಕೂಡ ಆಗ್ಬೋದು. ಧನ್ಯವಾದಗಳು.